500 ಬೇಕಂತೇಳಿ ಅವ್ರು ಕೇಳೋದ್ರಲ್ಲಿ ಅರ್ಥದ ರೀ. ಇವತ್ತು ಜೆನ್ಯೂನ್ ಆಗಿ ಅಗದಿ ಪ್ರಾಮಾಣಿಕವಾಗಿ ನೀವು ಲೆಕ್ಕ ಮಾಡಿರಿ. 1 ವರ್ಷ ಬೆಳಿಬೇಕು ಅವರು, ಒಂದು 9 ತಿಂಗಳು ಕಳಿಸಿದ್ರೆ ರೇಟ್ ಬರೋದಿಲ್ಲ, ಅದ್ರಾಗ ರಿಕವರಿ ಆಗೋಲ್ಲ ಅಂತ ಹೇಳ್ತೀರಿ. 1-2 ತಿಂಗಳು ಲೇಟ್ ಆದ್ರೆ ಅಲ್ಲೂ ರಿಕವರಿ ಬೆಂಡ್ ಆಗ್ತದೆ ಅಂತ ಹೇಳ್ತೀರಿ. ಮತ್ತು ಕರೆಕ್ಟ್ 12 ತಿಂಗಳಿಗೆ ನೀವು ಒಯ್ಯೋದು ಇಲ್ಲ ಕೆಲವೊಂದು ಫ್ಯಾಕ್ಟ್ರಿ ಅವರು ಏನೋ ಒದ್ದಾಟ ಪಾಪ ಅವರು ಗ್ಯಾಂಗ್ದವ್ರು ಬರೋದಿಲ್ಲ, ಮತ್ತೇನೋ ಬರೋದಿಲ್ಲ, ಎಲ್ಲ ಸಂಘಟನೆಗಳು ಅವ್ರು ಎದುರಿಸ್ಬೇಕಾಗಿದೆ. ನೀವು ಫ್ಯಾಕ್ಟ್ರಿಗೆ ದುಡ್ಡು ತಂದು ಸಾಲ ಹಾಕಿದ್ರಿ, ಒಪ್ಪುವಂಥ ಮಾತೇನದು. ಲೇಬರಲ್ಲಿ ವರ್ಕ್ ಪೇಮೆಂಟ್ ಮಾಡ್ತೀರಿ, ದುಡ್ಯಾರು ಪೇಮೆಂಟ್ ಮಾಡ್ತೀರಿ, ಒಪ್ಪುವಂಥದ್ದು ಇಲ್ಲಂತ ನಾವು ಹೇಳೋದಿಲ್ಲ. ಆದರೆ ಇವೆಲ್ಲ ಲೇಬರ್ಗಳಾಗಿರ್ಬೋದು ಅಥವಾ ಅಲ್ಲಿ ಅಧಿಕಾರಿ ದುಡಿಯುವಂಥವ್ರಾಗಿರ್ಬೋದು, ಬುದ್ಧಿವಂತರಾಗಿರ್ಬೋದು, ಸೈಂಟಿಸ್ಟ್ರಾಗಿರ್ಬೋದು, ಎಲ್ಲರೂ ಬದುಕೋದು ಇದರಿಂದ ಕಬ್ಬಿನಿಂದ. ಕಬ್ಬು ಬೆಳೆಯೋರವರು ರೈತನ ಸಂಬಂಧ ಎಲ್ಲ ಫ್ಯಾಕ್ಟ್ರಿಗಳಿದ್ದಾವೆ, 81 ಫ್ಯಾಕ್ಟ್ರಿಗಳಿದ್ದಾವೆ. 81 ಫ್ಯಾಕ್ಟ್ರಿಗಳು ಲಾಭದಲ್ಲೇ ಇದ್ದಾವೆ. ಎಲ್ಲಿ ಬರ್ತದೆ ಲಾಸ್ ಎಲ್ಲ ಆಗ್ತದೆ ಅಂದರೆ ಭ್ರಷ್ಟಾಚಾರದಿಂದ ಮತ್ತೊಂದು ಕಾರಣದಿಂದ ಅವು ಲಾಸ್ಗಳಾಗಿದ್ವು. ಅದು ಲಾಸ್ ಆಗೋದಕ್ಕೆ ರೈತರ ಕಾರಣ ಅಲ್ಲ, ರೈತರ ಕಬ್ಬು ಕಾರಣ ಅಲ್ಲ. ರೈತರ ಕಬ್ಬು ಬೆಳಿತಾರಂತ ಇವತ್ತು ನೀವೆಲ್ಲ ಫ್ಯಾಕ್ಟ್ರಿ ಹಿಡ್ಕೊಂಡಿದ್ರಿ, ಲಕ್ಸುರಿಯಸ್ ಲೈಫ್ ಮಾಡ್ತಾಯಿದ್ದೀರಿ, ಅದು ಸತ್ಯನ. ಮತ್ತು ಇಲ್ಲಿ ಯಾವುದೋ ವ್ಯಾಪಾರಿ ವರ್ಗದವ್ರು ಸಹಿತ ಅವ್ರು ಬೆಳೀತಾರೆ, ಬೇರೆ ಬೇರೆ ಕಾಳುಗಳನ್ನ ಬೆಳೀತಾರೆ ತಿಳ್ಕೊಂಡು ನೀವು ಅವ್ರಿಗೇನು ಅಗ್ಗಕ್ಕೆ ಏನೋ ಅಂತಾರೆ ನಮ್ಮಲ್ಲೇ, ಅಗ್ಗಕ್ಕೆ ರೇಟಿಗೆ ಅತಿ ಕಡಿಮೆ ರೇಟಿಗೆ ತೊಗೊಂಡು ಅಗ್ಗಕ್ಕೆ 3 ಸೇರು ಜೋಳ ಅಂತ ಏನೋ ನಮ್ಮಲ್ಲಿ ಗಾಜಿ ಮಾಡ್ತದೆ. ಆ ಪ್ರಕಾರ ನೀವು ಅದನ್ನು ರೇಟ್ ಕಡಿಮೆ ಮಾಡಿ ಅದನ್ನು ಮಾಡಿ ಇವು ಉಳಿದೆಲ್ಲ ಕಾಳುಗಳು ಅದೇ ಪರಿಸ್ಥಿತಿ ಇಲ್ಲ, ಉಳಿದೆಲ್ಲ ಬೆಳೆಗಳು ಅದೇ ಪರಿಸ್ಥಿತಿ ಇದೆ. ಅಲ್ಲಿ ಇನ್ನೂ ಮಾರ್ಕೆಟ್ ಇಲ್ಲ. ನೀವು ಇಲ್ಲಿವರೆಗೆ ಮಾಡಿಕೊಡ್ತಾ ಇಲ್ಲ, ಅವ್ರಿಗೆ ಸಪೋರ್ಟಿಂಗ್ ಪ್ರೈಸ್ ಕಾನೂನು ಮಾಡ್ಸೋಕ್ಕೆ ಕೊಡ್ತಾ ಇಲ್ಲ. ಇಲ್ಲಿ ವ್ಯಾಪಾರಿ ವರ್ಗ ಸ್ವತಃ ರಾಜಕೀಯದ ಜನರು ಅದನ್ನೇ ಮಾಡ್ತಾಯಿದ್ದಾರೆ. ಇಷ್ಟೆಲ್ಲ ನೋವುಗಳನ್ನು